ಬಹುಮತದಿಂದ ತಮ್ಮ ತಂಡದ ಎಲ್ಲ ಸದಸ್ಯರ ಗೆಲುವು ಖಚಿತ. ಟಿಆರ್ ಶರವಣಕುಮಾರ್. ಕುಶಾಲನಗರ ಪ್ರತಿಷ್ಠಿತ ನಂಬರ್ 19 722 ಕೈಗಾರಿಕೋದ್ಯಮಿಗಳ ಮತ್ತು ವ್ಯಕ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘದ 2024-2029 ಸಾಲಿನ ಆಡಳಿತ ಮಂಡಳಿ ಚುನಾವಣೆ ಜನವರಿ 18ರಂದು ನಡೆಯಲಿದ್ದು, ಚುನಾವಣಾ ಕಾವು ಏರಿದೆ. ಒಂದು ಕಡೆ ಪುರಸಭೆ ಸದಸ್ಯ ಜಗದೀಶ್ ಹಾಗೂ ಕೂಡು ಮಂಗಳೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಇಂದಿರಾ ರಮೇಶ್ ಅವರು ತಂಡವನ್ನ ರಚಿಸಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ, ಹಾಲಿ ಕೈಗಾರಿಕೋದ್ಯಮಿ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಆದ ಟಿಆರ್ ಶರವಣಕುಮಾರ್ ನೇತೃತ್ವದಲ್ಲಿ ತಮ್ಮ ಸಮಾನ ಮನಸ್ಕರ ಹಾಲಿ ಬಹುತೇಕ ಸಂಘದ ನಿರ್ದೇಶಕರ ತಂಡವನ್ನ ಕಟ್ಟಿಕೊಂಡು ಸಂಘದ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಭರ್ಜರಿ ಚುನಾವಣಾ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಪ್ರಚಾರದ ಸಮಯದಲ್ಲಿ ಮಾತನಾಡಿದ ಟಿಆರ್ ಶರವಣಕುಮಾರ್, ನಮ್ಮ ಸಹಕಾರ ಸಂಘವು 2004ನೇ ಇಸವಿಯಲ್ಲಿ ಸಮಾನ ಮನಸ್ಕರ ಒಂದು ತಂಡದೊಂದಿಗೆ ಕುಶಾಲನಗರದ ವ್ಯಾಪ್ತಿಯ ವ್ಯಾಪಾರಸ್ಥರು ಮತ್ತು ಕೈಗಾರಿಕೋದ್ಯಮಿಗಳ ಆರ್ಥಿಕ ಸಹಾಯಕ್ಕಾಗಿ ಪ್ರಾರಂಭಗೊಂಡಿದ್ದು, ಊರಿನ ಹಲವು ವರ್ತಕರೊಂದಿಗೆ ಸಹಕಾರ ಕ್ಷೇತ್ರದಲ್ಲಿ ಅನುಭವ ಇರುವವರ ಜೊತೆಯಲ್ಲಿ 325 ಸದಸ್ಯರೊಂದಿಗೆ 3.5 ಲಕ್ಷ ರೂಪಾಯಿಗಳ ಒಂದು ಸಣ್ಣ ಬಂಡವಾಳದೊಂದಿಗೆ ಪ್ರಾರಂಭಗೊಂಡ ನಮ್ಮ ಈ ಸಹಕಾರ ಸಂಘವು ವಾರ್ಷಿಕವಾಗಿ 380 ಕೋಟಿಗಳಷ್ಟು ವಹಿವಾಟನ್ನು ನಡೆಸುವ ನಿಟ್ಟಿನಲ್ಲಿ ಬೆಳೆದು ಬಂದಿದೆ. ಕಳೆದ ವಾರ್ಷಿಕ ಸಾಲಿನಲ್ಲಿ 2 ಕೋಟಿ 5 ಲಕ್ಷಗಳಷ್ಟು ನಿವ್ವಳ ಲಾಭವನ್ನು ಗಳಿಸಿ ಕೊಡಗಿನಲ್ಲಿ ಇರುವಂತಹ ಎಲ್ಲ ಸಹಕಾರ ಸಂಘಗಳ ಸಾಲಿನಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಿರುವುದು ತಮ್ಮ ಆಡಳಿತ ಮಂಡಳಿಯ ಪ್ರಜ್ಞಾಪೂರ್ವಕ ಕೆಲಸಕ್ಕೆ ತಾಜಾ ಉದಾಹರಣೆ. ಇನ್ನು ಹಲವಾರು ಸಂಘದ ಅಭಿವೃದ್ಧಿ ಮಾಡಿದ್ದು, ಈಗಾಗಲೇ ನಮ್ಮ ತಂಡದಿಂದ ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಅಮೃತ ವಿಸಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಈ ಎಲ್ಲಾ ಕೆಲಸಗಳು ನಮ್ಮ ಸಹಕಾರ ಸಂಘದ ಸದಸ್ಯರುಗಳಿಗೆ ಮನವರಿಕೆ ಇದ್ದು, ಈ ಬಾರಿ ಚುನಾವಣೆಯಲ್ಲಿ ಬಹುಮತದಿಂದ ನಮ್ಮ ತಂಡದಿಂದ ಸ್ಪರ್ಧಿಸಿರುವ ಎಲ್ಲಾ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ಶರವಣಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೋಸೆಫ್, ವಿಕ್ಟರ್, ಸೋನ್ಸ್, ಎಂವಿ ನಾರಾಯಣ, ಶಿವಪ್ರಕಾಶ್, ಎಲ್ ನವೀನ್, ಶರತ್, ಕೆಪಿ ಸುರೇಶ್ ಕುಮಾರ್, ಕೆಎನ್ ಸುರೇಶ್, ನವೀನ್, ಬಿಡಿ ಕವಿತಾ, ಪಿಎಂ ಕೃತಿಕಾ, ಪುನ್ನಪ್ಪ, ಶಾಹೀರ್, ಎಂಎಂ ಅಮೃತ್, ವಿಸಿ ರಾಮಕೃಷ್ಣ, ಬಿ ಕೀರ್ತಿ, ಲಕ್ಷ್ಮಿ, ಆರ್ ವಿ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇದು ಕೊಡಗಿನ ಪ್ರತಿಷ್ಠಿತ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ. ಇದರ ಒಂದು 2024-2029 ಒಂದು ಚುನಾವಣಾ ಪ್ರಚಾರವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಈ ಸಹಕಾರ ಸಂಘವನ್ನು 2004ರಲ್ಲಿ ನಮ್ಮ ಈ ಒಂದು ಟೀಮ್ ಇದೆ, ಇದರಲ್ಲಿರುವಂಥ ಒಂದು ಎಲ್ಲ ನಿರ್ದೇಶಕರು ಸೇರಿ ಕಟ್ಟಿದ್ವಿ. ಹೊಸದಾಗಿ ಒಂದು 4 ಜನ ಸೇರಿಕೊಂಡಿದ್ದಾರೆ ಅಷ್ಟೇ. ಈ ಕುಶಾಲನಗರದ ವ್ಯಾಪಾರಸ್ಥರ ವರ್ತಕರ ಒಂದು ಆರ್ಥಿಕ ಅವಶ್ಯಕತೆಯನ್ನು ಕಂಡು ಅವತ್ತು ನಾವು ಸಮಾನ ಮನಸ್ಕರು ಕೇವಲ ಒಂದು 325 ಸದಸ್ಯರಿಂದ 3.25 ಲಕ್ಷ ರೂಪಾಯಿ ಬಂಡವಾಳದಿಂದ ಈ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು ಸಣ್ಣ 20 ವರ್ಷ ಅನ್ನೋದು ಒಂದು ಸಣ್ಣ ಸಮಯ ಅದ ಅವಕಾಶ, ಇದರಲ್ಲಿ ಕಾಲ ಮಿತಿಯಲ್ಲಿ ನಮ್ಮ ಸಹಕಾರ ಸಂಘ ಒಂದು ದೊಡ್ಡ ಬೃಹತ್ ಮಟ್ಟಕ್ಕೆ ಬೆಳೆದಿದೆ. ಇದು ಕೊಡಗಿನಲ್ಲಿ ಬೇರೆ ಸಹಕಾರ ಸಂಘಗಳು ನಮ್ಮನ್ನು ತಿರುಗಿ ನೋಡುವ ಮಟ್ಟಕ್ಕೆ ನಾವು ಬೆಳೆದಿದ್ವಿ. 380 ಕೋಟಿ ವಹಿವಾಟಿದೆ. 3.25 ಲಕ್ಷದಿಂದ 380 ಕೋಟಿ ವಹಿವಾಟಿಗೆ ನಮ್ಮ ಸಹಕಾರ ಸಂಘ ತಲುಪಿದೆ. ಹಾಗೆಯೇ ಲಾಭದಲ್ಲೂ ಅಷ್ಟೇ 2 ಕೋಟಿ ನಾವು ಅಷ್ಟು ಲಾಭವನ್ನು ಕಳೆದ ಲೆಕ್ಕ ಪ್ರಶ್ನೆ ವರದಿಯಲ್ಲಿ ಕಳೆದ ವರ್ಷದಲ್ಲಿ ನಾವು ಮಾಡಿದ್ವಿ. ಈ ವರ್ಷಕ್ಕೂ ನಾವು 2 ಕೋಟಿನ ದಾಟ್ತೀವಿ ಲಾಭದಲ್ಲಿ. ಬಹುಶಃ ಸದಸ್ಯರಿಗೆ ಅವಶ್ಯಕತೆ ಇರುವಂಥ ಸಾಲಗಳನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಕೊಂಡು ಅವರ ಅನುಕೂಲತೆಗಳನ್ನ ಪೂರೈಸ್ಕೊಳ್ತಾ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬಂದಿದ್ವಿ. ಕೋವಿಡ್ ಇದ್ದಾಗ ಸದಸ್ಯರಿಗಾಗಲಿ ಸಮಾಜಕ್ಕಾಗಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಒಂದು ವನಸಿರಿಯಿಂದ ಪ್ರಾರಂಭ ಮಾಡಿ ಸುಮಾರು ಒಂದು 750 ಗಿಡಗಳನ್ನ ನೆಟ್ಟು ಅದನ್ನು ಪೋಷಣೆ ಮಾಡಿ ಮರ ಮಾಡೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ಚುನಾವಣೆಯಲ್ಲಿ ನಾವು ಏನು ಮಾಡಿದ್ದೀವಿ ಆ ಸಾಧನೆಯನ್ನು ಮುಂದೆ ಇಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀವಿ. ಬಹುಶಃ 25,000 ಸಾಲ ಕೊಡ್ತಾ ಇದ್ದೀವಿ ಒಬ್ಬ ಸದಸ್ಯರಿಗೆ. ಅದು ಇವತ್ತು 2 ಕೋಟಿ ಒಬ್ಬ ಸದಸ್ಯರಿಗೆ ಸಾಲ ಕೊಡ್ತೀವಿ ಅಂದರೆ ಕೊಡಗಿನಲ್ಲಿ ಯಾವ ಸಹಕಾರ ಸಂಸ್ಥೆನೂ 2 ಕೋಟಿಯಷ್ಟು ಸಾಲವನ್ನು ಕೊಡೋಷ್ಟು ಮಟ್ಟಕ್ಕೆ ಇಲ್ಲ. ಆ ವಿಚಾರದಲ್ಲೂ ನಾವು ತುಂಬ ಮುಂದೆ ಇದ್ದೀವಿ. ಹಾಗಾಗಿ ಎಲ್ಲ ಇದನ್ನ ಇಟ್ಕೊಂಡು ನಮ್ಮ ಸದಸ್ಯ ಮತದಾರರು ನಮ್ಮ ಗುಂಪಿಗೆ ಮತ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.